ಮಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ಎಂ ಸೀನಪ್ಪರವರಿಗೆ ಬೀಳ್ಕೊಡುಗೆ ಸಮಾರಂಭ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ದಿನಾಂಕ 6 ಫೆಬ್ರವರಿ 1966ರಲ್ಲಿ ಸಾಧಾರಣ ಕುಟುಂಬದಲ್ಲಿ ಮುನಿವೆಂಕಟಪ್ಪ ಪಿಳ್ಳಮ್ಮನವರ 6ನೇ ಮಗನಾಗಿ ಜನಿಸಿದ ಸೀನಪ್ಪರವರು ಬಡ ಕುಟುಂಬದಲ್ಲಿ ಬೆಳೆದರು. ಇಷ್ಟೇ ಕಷ್ಟ ಬಂದರೂ ವಿದ್ಯಾಭ್ಯಾಸವನ್ನು ಬಿಡಲಿಲ್ಲ. ಅವರ ವಿದ್ಯಾಭ್ಯಾಸದ ಹಠದ ಪ್ರತಿಫಲ 27 ಫೆಬ್ರವರಿ 1992ರಲ್ಲಿ ತಾತಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಮೊದಲನೇ ಬಾರಿ ನೇಮಕಗೊಂಡು ಮುಂದುವರೆದ ಶಿಕ್ಷಕರು ತಮ್ಮ 33 ವರ್ಷಗಳ ಸೇವೆ ಅವಧಿಯಲ್ಲಿ ತಾಲೂಕಿನಾದ್ಯಂತ 10 ಶಾಲೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ವಿಷಯದಲ್ಲಿ ಬೋಧನೆ ಮಾಡಿರುವ ಹೆಗ್ಗಳಿಕೆ ಅವರದಾಗಿದೆ. ಅವರ ಬೋಧನೆ ಹಾಗೂ ಪ್ರತಿಭೆಯನ್ನು ನೋಡುವುದಾದರೆ ತಾವು ಸೇವೆ ಸಲ್ಲಿಸಿದ್ದ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸ್ವತಃ ಅವರೇ ತರಬೇತಿ ನೀಡಿ ಯಶಸ್ವಿಗೊಳಿಸಿದ್ದಾರೆ. DPEP ಕಲಾ ತಂಡಗಳಲ್ಲಿ 40 ಹಳ್ಳಿಗಳಲ್ಲಿ ಬೀದಿ ನಾಟಕಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಸೇವೆಯಲ್ಲಿಯೇ ದಾನಿಗಳಿಂದ ಸಮವಸ್ತ್ರಗಳನ್ನು ಕೊಡಿಸುವ ಮುಖಾಂತರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರು ಸ್ವತಃ ಶಾಲೆಯಲ್ಲಿ ತರಬೇತಿ ನೀಡಿದ ಪ್ರತಿಭಾ ಕಾರಂಜಿ, ನೃತ್ಯ, ಕೋಲಾಟ ಮತ್ತು ನಾಟಕಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಬಹುಮಾನಗಳನ್ನು ವಿತರಣೆ ಮಾಡಲಾಗಿರುತ್ತದೆ. ಮಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 4 ವರ್ಷ 4 ತಿಂಗಳ ಅವರ ಅತ್ಯುನ್ನತ ಬೋಧನೆ ಜೊತೆಗೆ ಅವರ ಪ್ರತಿಭೆಗಳನ್ನು ಮಕ್ಕಳಿಗೆ ನೀಡುತ್ತಾ ಸಕಲವಲ್ಲಭ ಎಂಬ ಹೆಸರನ್ನು ಪಡೆದಿರುತ್ತಾರೆ. ಇಂತಹ ಪ್ರತಿಭೆಯ ಶಿಕ್ಷಕರು ನಿವೃತ್ತಿ ಹೊಂದುತ್ತಿರುವುದು ತುಂಬಾ ಬೇಸರದ ಸಂಗತಿ ಎಂದು ಶಾಲೆಯ ಶಿಕ್ಷಕರು ಬೇಸರಪಟ್ಟರು. ನಿವೃತ್ತಿ ಹೊಂದಿದರೂ ಕೂಡ ಇನ್ನೂ 10 ವರ್ಷಗಳು ತಮ್ಮ ಶಿಕ್ಷಣ ಜೊತೆ ಪ್ರತಿಭೆಯನ್ನು ನೀಡುವಂತಹ ಶಕ್ತಿ ತಮಗಿದೆ ಎಂದು ಶಿಕ್ಷಕರು ಹೇಳಿದರು. ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವರು ಆರೋಗ್ಯ ಆಯಸ್ಸು ನೀಡಿ ಕಾಪಾಡಲಿ ಎಂದು ಎಲ್ಲರೂ ಆಶಿಸಿದರು. ತಮ್ಮ ನಿವೃತ್ತಿ ಜೀವನದಲ್ಲಿ ಸ್ವಲ್ಪ ಸಮಯ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ತಮ್ಮಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಮಕ್ಕಳಿಗೆ ನೀಡಬೇಕೆಂದು ಕೇಳಿಕೊಂಡರು. ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನರೇಂದ್ರ ಕುಮಾರ್, BRP ಮಂಜುನಾಥ್, ECO ಮಂಜುನಾಥ್, STMC ಅಧ್ಯಕ್ಷ ಶ್ರೀನಿವಾಸ್, ಶಿಕ್ಷಕಿಯರಾದ ಅರುಣಾ KB, ಆಶಾ DM, ಶೋಭಾ, ಆಶಾ NG, ಜಯಸುಧಾ, ಮಕ್ಕಳ ಜಾಗೃತಿ ಸಂಸ್ಥೆ ಜಯಸುಧಾ, ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಮುನಿಯಪ್ಪ, ಗ್ರಾಮಸ್ಥರಾದ ನಿಶಾಂತ್, ಅಶೋಕ್, ಮುನ್ಕೃಷ್ಣಪ್ಪ, ಶ್ರೀನಿವಾಸ್ V ಮತ್ತು ಹಳೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗೆ ಅಷ್ಟೇ ಅಲ್ಲದೆ ಅವರು ಸಾಂಸ್ಕೃತಿಕ ಚಟುವಟಿಕೆಗಳು ಅವರಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನ ಅವರು ಕಲೆ ಆಗಿರ್ಬೋದು ಎಲ್ಲವನ್ನೂ ಡ್ರಾಯಿಂಗ್ ಪ್ರತಿಯೊಂದು ತುಂಬಿಸಿದ್ದಾರೆ. ಸಾವಿರಾರು ಒಂದು ಶಿಕ್ಷಕರ ಒಂದು ಬಳಗವನ್ನೇ ಅವರು ಹೊಂದಿರುವಂತಹ ಒಂದು ಈ ಒಂದು ನಿದರ್ಶನ ಇವತ್ತು ನಾವು ನೋಡಿದ್ರಿ. ಪ್ರತಿಭೆ ನಮಗೆ ನಿಧಾನವಾಗಿ ಗೊತ್ತಾಗ್ತಾ ಇತ್ತು. ನಿಜವಾಗ್ಲೂ ತುಂಬಾ ವೃತ್ತಿ ಜೀವನದಲ್ಲಿ ಬಹಳ ಸಕಲ ಕಲಾ ವಲ್ಲಭರು ಅಂತಾರಲ್ಲ, ಎಲ್ಲಾ ಕಲೆನೂ ಅವರಲ್ಲಿ ಮೈಗೂಡಿಸ್ಕೊಂಡಿದ್ದಾರೆ. ತುಂಬಾ ಸೈಲೆಂಟ್ ಆಗಿರ್ತಾರೆ. ನನಗೆ ಗೊತ್ತಿದೆ ಅಂತ ಅವ್ರು ಯಾವತ್ತೂ ಎಕ್ಸ್ಪೋಸ್ ಆಗಲ್ಲ. ಅದನ್ನು ಯಾವ ಮೂಲಕ ಮಕ್ಕಳ ಮೂಲಕ ಏನು ಮಾಡ್ತಾರೆ, ಈಚೆಗೆ ಹೊರ ಹಾಕಕ್ಕೆ ಟ್ರೈ ಮಾಡ್ತಾರೆ. ಅವರಲ್ಲಿರೋ ಆ ತಾಳ್ಮೆ ಮಕ್ಕಳನ್ನ ಜಾಸ್ತಿ ಹತ್ರ ತಗೊಳ್ಳೋದು, ಮಾತಾಡೋದು, ಅವರನ್ನ ನೋಡೋ ಅಂಥ ರೀತಿ ತುಂಬ ಹತ್ರದಲ್ಲಿ ನಮ್ಮ ಮಕ್ಕಳೇನೋ ಅನ್ನೋ ಫೀಲಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ನಾವು ನೋಡಿ ಕಲಿಬೇಕು. ಏನಾದರೂ ಮಕ್ಕಳದ್ದು ಮಾಡಬೇಕು ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಸೀನಪ್ಪ ಸರಲ್ಲಿ ಎಷ್ಟೊಂದು ಟ್ಯಾಲೆಂಟ್ಸ್ ಇದೆ ಅಂತ ನನಗೆ ಗೊತ್ತಾಗಿದೆ ಯಾವಾಗ ಅಂತಂದ್ರೆ ಸ್ಕೂಲ್ ಡೇ ಆದಾಗ. ಯಪ್ಪ ಸಕಲ ಕಲಾ ವಲ್ಲಭರು ಅಂತ ಹೇಳ್ಬೋದು. ಮತ್ತೆ ನಾನು ಏನೇ ಹೇಳಿದ್ರು ಅದಕ್ಕೆ ಹಂಗೆ ಪಟ್ಟಂತ ಒಂದು ನಗೆ ಚಟಾಕಿಯನ್ನ ಹಾಕ್ತಿರೋರು. ಏನಪ್ಪ ಸರ್ ಹಿಂಗೆ ಹೇಳ್ತಾ ಇರ್ತಾರೆ ಅಂತ ನನಗೆ ತುಂಬಾ ಸಲ ಅನ್ಸಿದೆ. ಬಟ್ ಯಾಕಂತಂದ್ರೆ ನಾನು ನೇರ ನುಡಿ, ಸರ್ ನೇರ ನುಡಿ, ನನಗೂ ಒಳಗಡೆ ಇಟ್ಕೊಂಡು ಹೊರಗಡೆ ಒಂದು ಮಾತಾಡೋದು ಬರಲ್ಲ. ನಾನು ಏನೇ ಹೇಳಿದ್ರು ಸರ್ ಅದು ಪಟ್ ಅಂತ ಇನ್ನೊಂದು ಹೇಳಿರೋರು. ಅವಾಗ ಅನ್ಕೊಳ್ತಿದ್ದೆ ಯಪ್ಪ ಏನು ಹೇಳೋದೇ ಬೇಡ ಅಂತ. ಆದರೆ ನನ್ನ ಕೈಲಿ ಇರಕ್ಕೆ ಆಗ್ತಿರ್ಲಿಲ್ಲ, ಹೇಳ್ಬಿಡ್ತಾ ಇದ್ದೆ. ಆದ್ರೂ ನಾನು ಏನೇ ಮಾತಾಡಿದ್ರು ಸರ್ ಪಾಪ ಮನ್ಸಿಗೆ ಹಾಕೊಳ್ದೆ ಅದನ್ನೆಲ್ಲನೂ ಕಾಮನ್ ಆಗಿ ಕಲೆನ ಮಕ್ಕಳಿಗೆ ತೋರಿಸಿದರೆ ಅದರಲ್ಲಿ ನಾವು ಕೆಲವೊಂದನ್ನ ರೂಢಿಸ್ಕೊಂಡಿದ್ದೀವಿ. ನಾವು ಕೂಡ ಮುಂದೆ ಸರ್ ಥರ ಎಲ್ಲನೂ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನ ನಿಮ್ಮನ್ನು ಕಲ್ತಿದ್ದೀವಿ ಸರ್. ಅದೇ ರೀತಿಯಾಗಿ ಸರ್ ಒಂದು ಫೋಟೋಸ್ ಮತ್ತು ಅವರ ಸರ್ವಿಸ್ ಎಲ್ಲ ಒಂದು ಬರೆದಿರೋದು ಬುಕ್ಸ್, ಡೈರೀಸ್ ಎಲ್ಲ ತೋರಿಸಿ ಅದನ್ನು ಕೂಡ ನಾವು ಫಾಲೋ ಮಾಡ್ಕೋಬೇಕು ಅಂತ ಒಂದು ದಿನ ನಮ್ಮಲ್ಲಿ ಬಂತು. ಅದನ್ನು ಸರ್ನಿಂದನೇ ಕಲಿತೆ. ಸರ್ ಅವರು 2016ರಿಂದ 19ವರೆಗೂ ಈ ಮಂಡ್ಯ ಶಾಲೆಯಲ್ಲಿ ಕೆಲಸ ಮಾಡಿದ್ರು. ನಾವಿರಲಿಲ್ಲ ಆಗ. ಬಟ್ ಇವಾಗ ನಾವು ಸೀನಪ್ಪ ಸರ್ ಜೊತೆ ನಾವು ವರ್ಕ್ ಮಾಡಿದ್ದು ಒಂದು 3-4 ತಿಂಗಳು ಅಷ್ಟೇ. 4 ತಿಂಗಳು ಕೂಡ ಇಲ್ಲ. ಅಷ್ಟರಲ್ಲೇ ನಾವು ಎಷ್ಟು ತುಂಬಾ ಅವರಿಂದ ಕಲ್ತ್ಕೊಂಡಿದ್ದೀವಿ. ಕಲೆ ಆಗಿರ್ಬೋದು, ಬೇರೆ ಎಲ್ಲ ಥರನೂ ಅವ್ರಿಗೆ ನಾವು ಕಲ್ತ್ಕೊಂಡು ತುಂಬಾ ಇದೆ. ಒಂದೊಂದು ದಿನಾನೂ ಒಂದೊಂದು ಪಾಠ ಅಂತಲೇ ಹೇಳ್ಬೋದು. ನಾವು ಅವ್ರ ಜೊತೆ ಕಳೆದಿರುವಂತಹ ದಿನಗಳನ್ನ ನಾವು ಹೇಳ್ಬೋದು. ಒಂದೊಂದು ಹೊಸದನ್ನ ಕಲ್ತ್ಕೊಳ್ತಾ ಹೋಗಿದ್ದೀವಿ. ಇನ್ನೊಂದು ಮೇನ್ ಏನು ಅಂತಂದರೆ ನಮಗೆ ಅವರು ಅಸಿಸ್ಟೆಂಟ್ ಟೀಚರ್ ಥರ ನಾವನ್ನ ಯಾವತ್ತೂ ಅವ್ರು ಭಾವಿಸಿಲ್ಲ. ಅವ್ರು HM ನಾವು ಟೀಚರು ಅಂತ ಯಾವತ್ತೂ ಭಾವನೆ ಆ ಥರ ಭಾವಿಸಿಲ್ಲ ಅವರು ನಮ್ಮನ್ನು. ಮಕ್ಕಳಿಗೆ ಒಂದು ಸ್ವೀಟ್ ಮಾಡಿಸೋದ್ರಲ್ಲಿ ಆಗಲಿ, ಒಂದು ಏನೇ ಕೊಡೋದ್ರಲ್ಲಿ ಆಗಲಿ, ಒಂದು ಕುಂದುಕೊರತೆ ಇಲ್ದಿರೋ ನಮಗೆ ನೋಡ್ಕೊಂಡ್ರೆ ಇತ್ತು.
ಸ್ಕೂಲಲ್ಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಫಸ್ಟಲ್ಲಿ ಭಾವಗೀತೆ ಇರೋದು, ಒಂಥರ ಮನೋರಂಜನೆ ಕಾರ್ಯಕ್ರಮಗಳು ಅವ್ರು ಇದ್ದೋಗ ಆಗ ಎಷ್ಟು ಸಂತೋಷ ನನಗೆ. ಯಾಕಂದ್ರೆ ನಾವು ಬೇರೆಯವರು ನಾವು ಹೆಂಗಿರ್ತೀವೋ ಮಕ್ಕಳು ಹಂಗೆ ಇರ್ತಾರೆ, ನಾವು ಹೆಂಗಿರ್ತೀವೋ ಊರಿನವರು ನಮ್ಗೆ ಹಂಗೆ ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ಅದು ಆ ರೀತಿಯಾಗಿ ಮೇಡಮ್ನವರು ಸಹ ಒಳ್ಳೆ ಚೆನ್ನಾಗಿ ನಮ್ಮ ಜೊತೆಲಿದ್ರು. ಇನ್ನು ವಿಶೇಷವಾಗಿ ಮೇಡಮ್ ಅಂದಾಗ ವಿಶೇಷವಾಗಿ ಹೇಳ್ತಾ ಇರ್ತೀನಿ ಅವ್ರ ಬಗ್ಗೆ. ಯಾಕಂದರೆ ಇವತ್ತಿನ ಅವರು ನಮ್ಮ ಶಾಲೆಗೆ 3 ದಿವಸ ಬಂದ್ರು ಧೈರ್ಯವಾಗಿ ನನ್ನ ಶಾಲೆ ಇದು, ಇಲ್ಲೋ ಒಂದು ಕಡೆ ನಾನು 3 ದಿನ ಪಾರ್ಟ್ ಆಫ್ ಟೀಚರು ಅಂತೇಳಿ ದೂರ ಇರಲ್ಲ, ನಾಯಕತ್ವ ವಹಿಸ್ಕೊಂಡು ಮುಂದೆ ನಿಂತ್ಕೊಂಡು ಜೋರಾಗಿ ಕೂಗಿ ಹಾಕ್ಕೊಂಡು ಅವ್ರ ಕೆಲಸಗಳನ್ನ ಮಾಡ್ತಾರೆ. ಯಾವುದೇ ಸಚೇತನ ಆಗ್ಬೋದು, ಇದಾಗ್ಬೋದು, ಮತ್ತು ಸ್ವಚ್ಛತಾ ಕಾರ್ಯ ಆಗ್ಬೋದು, ಮತ್ತು ನಮ್ಮ ಮಕ್ಕಳನ್ನೆಲ್ಲ ಅವರ ಇದರಿಂದ ಟೂರ್ ಕರ್ಕೊಂಡು ಹೋಗಿದ್ರು, ಅದೊಂದು ಸಂವಿಧಾನಕ್ಕೂ ಇದೆ. ಮತ್ತು ಇನ್ನೂ ವಿಶೇಷವಾಗಿ ಹೇಳೋದಾದರೆ ಅವ್ರ ಮಕ್ಕಳ ಸ್ಕೂಲಿಂದ ಬಂದಂಥವರು ಮಕ್ಕಳ ಜಾಗೃತಿ ಸಂಸ್ಥೆ. ಇನ್ನೂ ಅವರು ಒಂದ್ಸರಿ 7ನೇ ಕ್ಲಾಸ್ ಮಕ್ಕಳ ಕೇರ ಮಾಡಬೇಕು ಅಂತ ಹೇಳಿದಕ್ಕೆ ರೂಮ್ ಬಿಟ್ಬಿಟ್ಟೆ. ನೇರವಾಗಿ ಬೇಡ ಸರ್, 7ನೇ ಕ್ಲಾಸ್ ಹೆಣ್ಮಕ್ಳು ನೀವು ಕರ್ಕೊಂಡಿದ್ದೀರಾ ಒಂದು ನಾನು ಭಯ ಆಗೋಗ್ಬಿಟ್ಟು. ಇಲ್ಲಮ್ಮ ನಾನು 7-6 ನಾನು ಹೋಗೋದೇ ಇಲ್ಲ ಅಂತಂದೆ. ಯಾಕಂದರೆ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರೋಂಥದ್ದೇ, ನಾವು ಸೇಫಾಗಿ ಏನೂ ತಪ್ಪಿಲ್ಲದೆ ಹೊರಗಡೆ ಬರ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಮೇಡಮ್ಗಳ ನಾವು ಕೆಲಸ ಮಾಡಿದ್ದೀವಿ ಅಂದರೆ ನಮ್ಮನ್ನು ಅವರೇ ರಕ್ಷಣೆ ಮಾಡ್ತಾರೆ. ನಮ್ಮಲ್ಲಿರೋ ತಪ್ಪುಗಳಿದ್ರೆ ಅವರೇ ಬುದ್ಧಿಮಾತಲ್ಲಿ ಹೇಳಿ ತಿದ್ದಿ ನಾವು ಸೇಫಾಗಿ ಸೈಡ್ ಇರ್ತೀವಿ. ಎಲ್ಲ ಜೆಂಟ್ಸ್ ಇರೋ ಶಾಲೆಗಳಲ್ಲೂ ಮಾಡಿದ್ದೀನಿ ಕೆಲಸ, ಅಲ್ಲಿ ಯಾವತ್ತೂ ಡೇಂಜರ್ ಇರೋದೆ. ಅಲ್ಲಿ ಅವ್ರಿಗೆ ಮಾಡಿದಾರೋ ಬಿಟ್ಟವರೋ ಏನೇ ಒಂದು ಅದಾಗಿದೆ ಅಂದರೆ ಅದನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಅವ್ರ ರಕ್ಷಣೆಯಲ್ಲಿ ನಾನು ಇದ್ದು ಒಳ್ಳೆಯ ಹೆಸರನ್ನು ತಗೊಂಡಿದ್ದೀನಿ ಅಂತ ಹೇಳ್ತಾ ಅವರು ಮತ್ತೆ ವಿಶೇಷವಾಗಿ ನಾನು ಏನೋ ಒಪ್ಕೊಂಬಿಟ್ಟೆ. ಆವಾಗಂದರೆ ನಾನು ಸಿಂಗಲ್ ಟೀಚರ್ ಆಗಿದ್ದೆ. ಎಲ್ಲ ಅಲ್ಲಿ ಕರ್ಕೊಂಡು 5-6 ಕರ್ಕೊಂಡೋಗಿ ಇದು ಸಿಂಗಲ್ ಅಂದರೆ ಅಸಿಸ್ಟೆಂಟ್ ಟೀಚರು. ನನಗೆ ಯಾವ ಟೆನ್ಷನ್ ಇರಲಿಲ್ಲ, ಬರೀ ಕಲಿಸೋದು, ಡ್ಯಾನ್ಸ್ ಕಲಿಸೋದು, ಸ್ಪೋರ್ಟ್ ಕಲಿಸೋದೆ. ಬಟ್ ಈಗ ಹೆಡ್ ಮಾಸ್ಟರ್ ಆಗಿ ಬಂದಮೇಲೆ ಒಂದು ಅರ್ಧ ಡ್ಯಾನ್ಸ್ ಹೇಳ್ತಿದ್ದಂಗೆ ಇದು ಕೊಡ್ತಾರೆ, ಅದು ಗ್ರಾಮೀಣ ಪತ್ರ ಬರೀರಿ ಅಂತ. ಆಮೇಲೆ ಅವ್ರು ಬಂದು ನೀರೆಲ್ಲ ಸಹ ಅಂತಾರೆ, ಇನ್ನೊಂದೇನೋ ಫೋನ್ ಬರುತ್ತೆ CRP ಇಂದ. ಹಿಂಗೆ ಈ ಟೆನ್ಷನ್ಗಳಲ್ಲಿ ನಾನು ಕಾರ್ಯಕ್ರಮ ಕಂಪ್ಲೀಟ್ ಆಗುತ್ತೋ ಇಲ್ವೋ ಸುಮ್ಮನೆ ನಾನು ಒಪ್ಕೊಂಡ್ಬಿಟ್ಟನಲ್ಲಪ್ಪ. ಜನವರಿ 26 ಒಪ್ಕೊಂಡಿದ್ದು. ಎಷ್ಟು ದಿನ ಇದೆ? 20 ದಿನದ ಮೇಲೆ ನಾನು ಸ್ಕೂಲ್ ಡೇ ಮಾಡ್ಸೋಕ್ಕಾಗಲ್ಲ, ಊರಾಗ ಮರ್ಯಾದೆ ಹೋಗ್ಬಿಡ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆ ಮರ್ಯಾದೆನೂ ಪಾಪ ಅವರು ಉಳಿಸೋದು. ಆದಷ್ಟು ಹೆಣ್ಣು ಮಕ್ಕಳಿಗೆ ನಾನು ಕಲಿಸೋಕ್ಕಾಗ್ತಿಲ್ಲ, ಕಲಿಸಿದ್ರೆ ನಾನು ಬಿಟ್ಟಿದ್ರು ನಾನು ಕಲಿಸ್ತಾ ಇರಲಿಲ್ಲ.